ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಭಿನ್ನ ಶೈಲಿಯ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಪಾವಷ್ಟು ಸಬ್ಬಕ್ಕಿನ 3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ 250 ml ಅಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 5 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ನೀವು ಮೆಜರ್ಮೆಂಟ್ ನೋಡಿಕೊಂಡು ಚೇಂಜ್ ಮಾಡ್ಕೋಬೋದು. ಇದಕ್ಕೀಗ 250 ml ಅಷ್ಟು ನೀರು ಸೇರಿಸ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಒಂದು 5 ಅವರ್ಸ್ ನೆನೆಯಕ್ಕೆ ಬಿಡಬೇಕು. ಇಲ್ಲ ಇದನ್ನು ಓವರ್ ನೈಟ್ ಆದರೂ ನೆನೆಸ್ಕೋಬೋದು. ಈಗ ಇಲ್ಲಿ ಸಬ್ಬಕ್ಕಿ ಉಪ್ಪಿಟ್ಟಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆಗಲೇ ತೋರಿಸ್ದಂಗೆ 5 to 6 ಅವರ್ಸ್ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ, 1 ಹಿಡಿಯಷ್ಟು ಕರಿಬೇವು, 8 ರಿಂದ 10 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ, ಮೀಡಿಯಮ್ ಸೈಜ್ ಅರ್ಧ ಹೋಳು ತೆಂಗಿನಕಾಯಿನ ನೀಟಾಗಿ ತುರಿದಿಟ್ಕೊಂಡಿರೋ ಅಂಥದ್ದು. 1 ಪಾವ್ ಸಬ್ಬಕ್ಕಿಗೆ ಅರ್ಧ ಪಾವ್ ಹೆಸರುಬೇಳೆ ಬೇಕಾಗುತ್ತೆ. ಹೆಸರುಬೇಳೆನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ನೈಲಾನ್ ಸಬ್ಬಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೈಲಾನ್ ಸಬ್ಬಕ್ಕಿನೇ ಯೂಸ್ ಮಾಡಿ, ಆವಾಗ ಸ್ವಲ್ಪ ಉದ್ರಂಗೆ ಬರುತ್ತೆ. ಇಲ್ಲಿ ನಾನು ಇಟ್ಕೊಂಡಿರೋದು ವರಲಕ್ಷ್ಮಿ ಬ್ರ್ಯಾಂಡ್ ನೈಲಾನ್ ಸಬ್ಬಕ್ಕಿ, ಜೊತೆಗೆ ಒಗ್ಗರಣೆ ಐಟಮ್ಸು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈ ನೀರು ಈ ಥರ ಕುದೀತಾ ಇರಬೇಕಾದ್ರೆ ನಾವು ಹೆಸರುಬೇಳೆ ಸೇರಿಸ್ಕೊಳ್ಳೋಣ. ಹೆಸರುಬೇಳೆ ಸೇರಿಸ್ಕೊಳ್ಳೋಕೆ ಮುಂಚೆ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಹೆಸರುಬೇಳೆ ಎಲ್ಲ ಉಕ್ಕಲ್ಲ, ಇಲ್ಲಾಂದರೆ ಪಾತ್ರೆಯಿಂದ ಎಲ್ಲ ಉಕ್ಬಿಡುತ್ತೆ. ಹೆಸರುಬೇಳೆ ಎಲ್ಲ ಹಾಕಿದ್ದಾದಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಇದು ಬೇಯೋಕ್ಕೆ ಒಂದು 10 ರಿಂದ 15 ನಿಮಿಷನಾದರೂ ಬೇಕಾಗುತ್ತೆ. ಒಂದು 15 ನಿಮಿಷ ಆದಮೇಲೆ ನೀವು ನೋಡ್ತಾ ಇರ್ಬೋದು, ಇದು ನೀಟಾಗಿ ಬೆಂದಿದೆ. ಮಧ್ಯದಲ್ಲಿ ಅವಾಗವಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಸೌಟಷ್ಟು ಎಣ್ಣೆ ಹಾಕ್ಕೋಬೇಕು. 1 ಪಾವ್ ಸಬ್ಬಕ್ಕಿಗೆ 2 ಸೌಟಷ್ಟು ಎಣ್ಣೆ ಹಿಡಿಸುತ್ತೆ. ಯಾಕೆಂದರೆ ಇದನ್ನು ನೀಟಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಬಿಸಿ ಆದಮೇಲೆ 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೋಬೇಕು. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ನಾವು ಇಟ್ಕೊಂಡಿದ್ದಂಥ ಕರ್ಬೇವಿನ ಸೊಪ್ಪು ಸೇರಿಸ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ನಾವು ಇಟ್ಕೊಂಡಿದ್ದಂಥ ಸಬ್ಬಕ್ಕಿ ಮಿಶ್ರಣನ ಸೇರಿಸ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಹಾಕ್ಕೊಳ್ಳೋ ಕೆಲಸ ಇಲ್ಲ. ಯಾಕೆಂದರೆ ಸಬ್ಬಕ್ಕಿನ ನಾವು ಆಲ್ರೆಡಿ 5 to 6 ಅವರ್ಸ್ ಮೊಸರಲ್ಲಿ ನೆನೆಸಿರ್ತೀವಿ, ಅದೇ ಹುಳಿ ಇರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಬೇಕಂದರೆ ಒಗ್ಗರಣೆಗೂ ಹಾಕ್ಕೋಬೋದು, ಇಲ್ಲ ಈ ರೀತಿ ಆಮೇಲೆ ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಬ್ಬಕ್ಕಿದು ನೀರೆಲ್ಲ ಹೀರ್ಕೊಂಡಿರುತ್ತೆ ಮತ್ತು ಸಬ್ಬಕ್ಕಿ ಎಲ್ಲ ಶೈನಿಂಗ್ ಬಂದಿರುತ್ತೆ. ಇದು ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೋಬೇಕು. ಈ ಸಮಯದಲ್ಲಿ ನಾವು ಬೇಯಿಸಿಟ್ಕೊಂಡಿರೋಂಥ ಹೆಸರುಬೇಳೆ ಸೇರಿಸ್ಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಇದಕ್ಕೆ ತುರಿದಿಟ್ಟಿರೋಂಥ ತೆಂಗಿನಕಾಯಿ ಹಾಕ್ಕೊಳ್ಳೋಣಂತೆ. ಮತ್ತು ನಾವು ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಮಾಡ್ಬೋದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಹುರ್ಕೋಬೇಕು. ಈ ರೀತಿ 5 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಬಿಸಿ ಬಿಸಿ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದನ್ನು ನೀವು ಓವರ್ ನೈಟ್ ನೆನೆಸ್ಕೊಂಡು ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು, ಇಲ್ಲಾಂದರೆ ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾವು ತೋರಿಸ್ತಾ ಇರೋವಂಥ ಈಸಿ ಅಡುಗೆಗಳನ್ನ ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು.